ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಗಣ್ಯರೆಲ್ಲ ಸಂತಾಪವನ್ನು ಸೂಚಿಸ್ತಾನೆ ಇದ್ದಾರೆ. ಮಾಜಿ CM ಸಿದ್ದರಾಮಯ್ಯನವರು ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿ ಚೆನ್ನಮ್ಮನವರ ನಿಧನದಿಂದ ದುಃಖಿತನಾಗಿದ್ದೇನೆ. ಜನತಾ ಪರಿವಾರದಲ್ಲಿದ್ದ ನಾನು ದೇವೇಗೌಡರ ಕುಟುಂಬದೊಂದಿಗೆ ನಿಕಟವಾದ ಒಡನಾಟವನ್ನು ಇಟ್ಟುಕೊಂಡವನಾಗಿ ಚೆನ್ನಮ್ಮನವರನ್ನು ಸಮೀಪದಿಂದ ಬಲ್ಲವನು. ಚೆನ್ನಮ್ಮನವರು ತಮ್ಮ ಜೀವನದಲ್ಲಿ ಎದುರಾದ ಕಷ್ಟ ನೋವುಗಳಿಂದ ಕುಗ್ಗದೆ ಎಲ್ಲವನ್ನು ಧೈರ್ಯದಿಂದ ಎದುರಿಸಿದ್ದ ಗಟ್ಟಿಗಿತ್ತಿ. ದೇವೇಗೌಡರ ರಾಜಕೀಯ ಜೀವನದ ಏಳು ಬೀಳಿನ ನಡುವೆ ದೊಡ್ಡ ಕುಟುಂಬವನ್ನು ಪೊರೆಯುತ್ತಾ ಬಂದಂತಹ ಅವರು ಒಬ್ಬ ಆದರ್ಶ ಗೃಹಿಣಿಯಾಗಿದ್ದರು. ಮಾಜಿ ಪ್ರಧಾನಿಗಳ ಮಡದಿಯಾಗಿದ್ದರೂ ಯಾವ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರನ್ನೂ ಅಕ್ಕರೆಯಿಂದ ಕಾಣ್ತಾ ಇದ್ದ ಚೆನ್ನಮ್ಮನವರು ಮಾದರಿ ಸತಿಯಾಗಿ ತುಂಬು ಜೀವನವನ್ನು ಸಾಗಿಸಿದವರು. ದೀರ್ಘಕಾಲದ ಸಂಗಾತಿಯನ್ನು ಈ ಇಳಿ ವಯಸ್ಸಿನಲ್ಲಿ ಕಳೆದುಕೊಂಡ ದೇವೇಗೌಡರಿಗೆ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ ನೀಡಲಿ. ಗೌಡರ ಕುಟುಂಬ ಸದಸ್ಯರಿಗೆ ನನ್ನ ಸಂತಾಪಗಳು. ಅವರ ನೋವಿನಲ್ಲಿ ನಾನೂ ಭಾಗಿಯಾಗಿದ್ದೇನೆ. ಮೃತರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ ಅಂಥೇಳಿ ಸಿದ್ದರಾಮಯ್ಯನವರು ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ದೇವೇಗೌಡರ ಕುಟುಂಬಕ್ಕೆ ಸಂತಾಪವನ್ನು ಸೂಚಿಸಿರುವಂಥದ್ದು ಮಾಜಿ CM ಸಿದ್ದರಾಮಯ್ಯನವರು. ಹಾಗೆ ಮಾಜಿ CM BS ಯಡಿಯೂರಪ್ಪನವರು ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ ಶ್ರೀ HD ದೇವೇಗೌಡರ ಧರ್ಮಪತ್ನಿ ಹಾಗೂ ಕೇಂದ್ರ ಸಚಿವ ಶ್ರೀ HD ಕುಮಾರಸ್ವಾಮಿ ಅವರ ತಾಯಿ ಶ್ರೀಮತಿ ಚೆನ್ನಮ್ಮನವರು ವಿಧಿವಶರಾದ ವಿಷಯ ತಿಳಿದು ಅತೀವ ದುಃಖವಾಗಿದೆ. ಗೌಡರ ಸುದೀರ್ಘ ರಾಜಕೀಯ ಜೀವನದ ಏಳು ಬೀಳುಗಳಲ್ಲಿ ನಿರಂತರವಾಗಿ ಬೆಂಬಲವಾಗಿ ನಿಂತು ಇಡೀ ಕುಟುಂಬಕ್ಕೆ ಮಾತೃಶಕ್ತಿಯಾಗಿದ್ದ ಸರಳ ಸಜ್ಜನಿಕೆಯ ತಾಯಿ ಚೆನ್ನಮ್ಮನವರ ಅಗಲಿಕೆ ಗೌಡರ ಇಡೀ ಕುಟುಂಬಕ್ಕೆ ದೊಡ್ಡ ನಷ್ಟವಾಗಿದೆ. ಭಗವಂತನು ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನ ಕರುಣಿಸಲಿ ಹಾಗೂ ಶ್ರೀ ದೇವೇಗೌಡರು, ಶ್ರೀ ಕುಮಾರಸ್ವಾಮಿ ಮತ್ತು ಅವರ ಇಡೀ ಕುಟುಂಬಕ್ಕೆ ಈ ದುಃಖವನ್ನು ತಡೆದುಕೊಳ್ಳುವ ಶಕ್ತಿಯನ್ನ ನೀಡಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ತೀವ್ರ ಸಂತಾಪಗಳನ್ನು ವ್ಯಕ್ತಪಡಿಸುತ್ತಿದ್ದೇನೆ ಅಂತ ಹೇಳಿ ಸಂತಾಪವನ್ನು ಮಾಜಿ CM BS ಯಡಿಯೂರಪ್ಪನವರು ಕೂಡ ಸೂಚಿಸಿರುವಂಥದ್ದು. ಮಾಜಿ CM ಸಿದ್ದರಾಮಯ್ಯನವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಯಡಿಯೂರಪ್ಪನವರು ಈಗ ಆಸ್ಪತ್ರೆಯ ಬಳಿಯೇ ತೆರಳಿರುವಂಥದ್ದು. ಹಾಗೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮನವರ ಅಗಲಿಕೆಯ ಸುದ್ದಿಯನ್ನು ಕೇಳಿ ದುಃಖವಾಯಿತು. BS ಯಡಿಯೂರಪ್ಪ ಅವರು ಬಂದಿರುವ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮಣಿಪಾಲ್ ಆಸ್ಪತ್ರೆಗೆ BS ಯಡಿಯೂರಪ್ಪನವರು ಬಂದಿರುವಂತಹ ದೃಶ್ಯ. ದೇವೇಗೌಡರ ಕುಟುಂಬವನ್ನು ಭೇಟಿಯಾಗಿ ಅವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಆಸ್ಪತ್ರೆಯಲ್ಲೇ ಇದ್ದು ಧೈರ್ಯ ತುಂಬುವ ಕೆಲಸವನ್ನು ಕೂಡ ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಆಸ್ಪತ್ರೆಯಲ್ಲಿಯೇ ಇದ್ದಾರೆ BS ಯಡಿಯೂರಪ್ಪನವರು. ಇನ್ನು ಡಾಕ್ಟರ್ G. ಪರಮೇಶ್ವರ್ ಅವರು DCM ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮನವರ ಅಗಲಿಕೆಯ ಸುದ್ದಿ ಕೇಳಿ ದುಃಖವಾಯಿತು. ದೇವೇಗೌಡರ ರಾಜಕೀಯ ಮತ್ತು ಹೋರಾಟದ ಬದುಕಿಗೆ ಸದಾ ಬೆನ್ನೆಲುಬಾಗಿ ನಿಂತವರು ಅವರ ಮಡದಿ ಚೆನ್ನಮ್ಮನವರು. ಈ ಆಘಾತದಿಂದ ದೇವೇಗೌಡರ ಕುಟುಂಬ ಆದಷ್ಟು ಬೇಗ ಹೊರಬರಲಿ ಎಂದು ಹಾರೈಸುತ್ತೇನೆ. ಮೃತರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ಕರುಣಿಸಲಿ. ಕುಟುಂಬ ವರ್ಗದವರಿಗೆ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸ್ತೇನೆ ಅಂಥೇಳಿ ಪರಮೇಶ್ವರ್ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ದೇವೇಗೌಡ ಅವರಿಗೆ ಪತ್ನಿಯ ವಿಯೋಗ ಆಗಿರುವಂಥದ್ದು. ಇದಕ್ಕೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡರ ಧರ್ಮಪತ್ನಿ ಹಾಗೂ ನನಗೆ ತಾಯಿ ಸಮಾನರಾಗಿದ್ದ ಶ್ರೀಮತಿ ಚೆನ್ನಮ್ಮ ಅವರ ನಿಧನದ ಸುದ್ದಿ ಕೇಳಿ ತೀವ್ರ ನೋವಾಗಿದೆ ಅಂಥೇಳಿ ಜಮೀರ್ ಅಹಮದ್ ಖಾನ್ ಅವರು ತಿಳಿಸಿದ್ದಾರೆ. ನನ್ನ ರಾಜಕೀಯ ಗುರುಗಳಾದ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರಿಗೆ ದೇವರ ಬಗ್ಗೆ ಅಪಾರ ಭಕ್ತಿ. ನನಗೂ ಹಲವಾರು ಬಾರಿ ಅವರ ಆಶೀರ್ವಾದ ಭಾಗ್ಯ ಸಿಕ್ಕಿದೆ. ಚೆನ್ನಮ್ಮ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ. ಅವರ ಅಗಲಿಕೆಯ ದುಃಖ ಭರಿಸುವ ಶಕ್ತಿ ಅವರ ಕುಟುಂಬ ವರ್ಗ ಹಾಗೆ ಅಭಿಮಾನಿಗಳಿಗೆ ದೇವರು ಕರುಣಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಂತಾಪವನ್ನು ಸೂಚಿಸಿರುವಂಥದ್ದು. ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ಪದ್ಮನಾಭನಗರದ ನಿವಾಸಕ್ಕೆ ತೆಗೆದುಕೊಂಡು ಬರಲಾಗತ್ತೆ. ರಾತ್ರಿ 8 ಗಂಟೆಯ ವೇಳೆಗೆ ತೆಗೆದುಕೊಂಡು ಬರ್ತಾರೆ. ಅದಾದ ಬಳಿಕ ಅಲ್ಲಿಯೇ ಒಕ್ಕಲಿಗ ಸಂಪ್ರದಾಯದಂತೆ ಒಕ್ಕಲಿಗ ಪದ್ಧತಿಯಂತೆ ವಿಧಿವಿಧಾನಗಳನ್ನು ಪೂಜೆ ಪುನಸ್ಕಾರಗಳನ್ನು ಅವರ ಪಾರ್ಥಿವ ಶರೀರಕ್ಕೆ ನೆರವೇರಿಸಲಾಗತ್ತೆ. ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗತ್ತೆ. ಅದಾದ ಬಳಿಕ
ಹರದನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಕುಟುಂಬಸ್ಥರು ಚಿಂತನೆಯನ್ನು ನಡೆಸ್ತಾ ಇದ್ದು ಆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನೀವು ಇದು ಅವರ ಕೊನೆಯ ಫೋಟೋ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಸಂದರ್ಭದ ಫೋಟೋ. ಚೆನ್ನಮ್ಮನವರು ಮಣಿಪಾಲ್ ಆಸ್ಪತ್ರೆಯ ICUನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದರು. ದೇವೇಗೌಡರು ಅವರ ಜೊತೆಯಲ್ಲಿ ಇದ್ದಾಗಲೇ ತೀವ್ರ ಹೃದಯಾಘಾತ ಆಗಿ ಮೃತಪಟ್ಟಿದ್ದಾರೆ. ಹಾಸನ MLA ಸ್ವರೂಪ್ ಪ್ರಕಾಶ್ ಅವರು ನಮ್ಮ ಜೊತೆಯಲ್ಲಿ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸ್ವರೂಪ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸ್ವರೂಪ್ ಅವರೇ, ಚೆನ್ನಮ್ಮ ಅವರು ವಿಧಿವಶರಾಗಿರುವಂಥದ್ದು ದೇವೇಗೌಡರ ಕುಟುಂಬಕ್ಕೆ ತುಂಬಲಾರದ ನಷ್ಟ. ಈ ನೋವನ್ನು ಅವರು ಹೇಗೆ ಭರಿಸ್ತಾರೋ ಗೊತ್ತಿಲ್ಲ, ಆದರೆ ಅವರಿಗೆ ಬೆನ್ನೆಲುಬಾಗಿದ್ದಂತಹ ಒಂದು ಶಕ್ತಿಯನ್ನು ಅವರು ಕಳೆದುಕೊಂಡಿದ್ದಾರೆ. ಸ್ವರೂಪ್ ಅವರೇ. ಹೌದು ಹೌದು ಸರ್, ಹೌದು. ಚೆನ್ನಮ್ಮ ಅವರ ಬಗ್ಗೆ ನಿಮಗೆ ಇರುವಂತಹ ನೆನಪುಗಳು ಸ್ವರೂಪ್ ಅವರೇ? ಸರ್, ಚೆನ್ನಮ್ಮ ಅವರು ಬರೀ ದೇವೇಗೌಡರ ಕುಟುಂಬ ಅವರ ಒಂದು ಇದೆಲ್ಲ ಸದಸ್ಯರಲ್ಲ, ನಮ್ಮ ಹಾಸನ ಸಮಸ್ತ ಜಿಲ್ಲೆ ಮತ್ತು ನಮ್ಮ ಕುಟುಂಬ. ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರು 4 ಬಾರಿ ಶಾಸಕರಾಗಿದ್ರು. ಎಲ್ಲರೂ ಕೂಡ ಅವರು ನಮಗೆ ಒಂದು ತಾಯಿ ರೀತಿಯಲ್ಲಿ ನಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ನೋಡ್ಕೊಂಡು ಬಂದಿದ್ದಾರೆ. ಹಿಂದೆನೂ ಕೂಡ ನಮ್ಮ ಕುಟುಂಬ ಇವತ್ತು ಅವ್ರಿಗೆ ಒಂದು ಋಣಿಯಾಗಿದ್ವಿ. ಈ ಹಿಂದೆನೂ ಕೂಡ ನಮಗೆ ಅಷ್ಟು ಪ್ರೀತಿ ನಮ್ಮ ತಂದೆಯವರು, ನಮ್ಮ ತಾಯಿಯವರಾಗಲಿ, ನನ್ನ ಕಂಡ್ರೆ ಆಗಲಿ, ಹಾಸನ ಜಿಲ್ಲೆಯಿಂದ ಯಾರೇ ಕೂಡ ಹೋದ್ರು ಕೂಡ ಬಹಳ ಪ್ರೀತಿಯಿಂದ ಮಾತಾಡಿಸೋದಂಥದ್ದು, ಅವ್ರಿಗೆ ಔಪಚಾರಿಕವಾಗಿ ಏನು ಊಟ ತಿಂಡಿ ಕೊಡುವಂಥದ್ದು ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಚೆನ್ನಮ್ಮ ಅವರು ಒಂದು ತಾಯಿ ರೀತಿ ನೋಡ್ಕೊಂಡಿರೋಂಥದ್ದು ನಮ್ಗೆಲ್ಲರಿಗೂ ಕಣ್ಣೆದುರುಗಡೆ ಇದೆ. ಹಾಗಾಗಿ ಅವರ ಒಂದು ವಿಧಿವಶರಾಗಿರೋದು ನಮ್ಗೆಲ್ಲರೂ ಕೂಡ ಬಹಳಷ್ಟು ದುಃಖ ತಂದಿದೆ ಸರ್. ಈ ಸಂದರ್ಭದಲ್ಲಿ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಸರ್. ಸ್ವರೂಪ್ ಅವರೇ, ಯಾರ ಬಗ್ಗೆ ಆದರೂ ಏನಾದರೂ ಒಂದೆರಡು ಒಳ್ಳೆ ವಿಚಾರಗಳನ್ನು ಹೇಳ್ಬೋದಾ ಅಂತ ಕೇಳ್ಬೋದು, ಆದರೆ ಚೆನ್ನಮ್ಮ ಅವ್ರ ಬಗ್ಗೆ ಯಾರನ್ನೇ ಕೇಳಿದ್ರು ಹೇಳೋದು ಒಳ್ಳೆಯ ವಿಚಾರಗಳನ್ನೇ. ಆ ಥರದ ವಿಚಾರಗಳು ಅಂದರೆ ಅವರ ಸರಳತೆ, ಸಜ್ಜನಿಕೆ, ಇದಲ್ಲದೆಯೂ ಕೂಡ ಅವರ ವ್ಯಕ್ತಿತ್ವದ ಬಗ್ಗೆ ನೀವು ವಿವರಿಸೋದಾದರೆ, ಅವರ ಕುಟುಂಬಕ್ಕೆ ಆಪ್ತರಾಗಿದ್ದಂಥವ್ರು ನೀವು ಕೂಡ. ಅವರು ವಿಚಾರವಾಗಿ ಹಲವಾರು ಉದಾಹರಣೆಗಳು ಕೊಡ್ಬೋದು ಸರ್, ಸಾವಿರಾರು ಲಕ್ಷಾನುಗಟ್ಟಲೆ ಉದಾಹರಣೆಗಳನ್ನ ಕೊಡ್ಬೋದು. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಅಪ್ಪಾಜಿಯವರು ಒಂದು ಪ್ರಧಾನಮಂತ್ರಿ ಹುದ್ದೆಗೆ ಇರಬೇಕು ಅಂದ್ರೆ ಅದಕ್ಕೆ ಸಂಪೂರ್ಣ ಒಂದು 70-80 ಭಾಗ ಸನ್ಮಾನ್ಯ ನಮ್ಮ ಚೆನ್ನಮ್ಮ ಅವರು ಅವರ ಒಂದು ಆಶೀರ್ವಾದದಿಂದ ಅವ್ರು ಮತ್ತೆ ಅವರೊಂದು ಏನು ಕಷ್ಟಪಟ್ಟಿದ್ರಲ್ಲ ಒಂದು ಜೀವನದಲ್ಲಿ, ಅವರ ಒಂದು ಸುದೀರ್ಘ ಒಂದು ಜೀವನದಲ್ಲಿ ಅವ್ರು ಏನು ಸುದೀರ್ಘವಾಗಿ ನಮ್ಮ ಅಪ್ಪಾಜಿ ಅವ್ರ ಜೊತೆ ಇದ್ಕೊಂಡು ಅವ್ರು ರಾಜಕೀಯವಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡು ಜನಗಳನ್ನ ಮಾತಾಡ್ಸೋದಂತಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಾಯಿ ರೀತಿಯಲ್ಲಿ ನೋಡೋಂಥದ್ದು ಇರ್ಬೋದು. ಇವತ್ತು ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರು ಕೂಡ ಶಾಸಕರಾಗಿದ್ದಂತ ಸಂದರ್ಭದಲ್ಲೂ ಕೂಡ ಅವರೊಂದು ಚಿಕಿತ್ಸೆಗೆ ಒಳಪಡಿಸಿದ್ರು ನಮ್ಮ ತಂದೆಯವರು. ಆ ಸಂದರ್ಭದಲ್ಲಿ ಚೆನ್ನಮ್ಮ ಅವರು ಬಂದು ನಮ್ಮ ತಾಯಿಗೆಲ್ಲ ಧೈರ್ಯ ತುಂಬಿ ದೇವಿ ರಾಜರಾಜೇಶ್ವರಿ ಹತ್ರ ಒಂದು ಹರಕೆಯನ್ನ ಮಾಡ್ಕೊಂಡು ಧೈರ್ಯನ ತುಂಬಿ ಪ್ರತಿಯೊಂದು ಕುಟುಂಬಕ್ಕೂ, ಪ್ರತಿಯೊಂದು ಶಾಸಕರಾಗಲಿ, ಯಾರೇ ಒಂದು ಬೇರೆ ಪಕ್ಷದವರಾಗಿರ್ಲಿ, ಎಲ್ಲರೂ ಬಹಳ ಪ್ರೀತಿಯಿಂದ ನೋಡ್ಕೊಂತ ಇರೋದು ಇದರಿಂದಲೂ ಅವ್ರಿಗೆ ಸ್ವಾಭಾವಿಕವಾಗಿ ಬಂದಿರೋಂಥದ್ದು. ಹಾಗಾಗಿ ಬಹಳಷ್ಟು ಉದಾಹರಣೆಗಳಿದೆ ಸರ್ ಅವ್ರಿಗೆ ಕೊಡ್ಬೇಕಾದಂಥದ್ದು. ಬಹಳಷ್ಟು ನಮ್ಮ ಹಾಸನ ಜಿಲ್ಲೆಗೆ ಬಹಳ ದುಃಖದ ಸಂಗತಿ. ಇವತ್ತು ಬಹಳ ಎಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಇವತ್ತು ಬಹಳ ದುಃಖ ತಂದಿದೆ, ನೋವು ಕೂಡ ತಂದಿದೆ ಸರ್. ದೇವೇಗೌಡರಿಗೆ, ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿ ಅವರಿಗೆ ಇಂಥ ಒಂದು ದುಃಖವನ್ನ ಮತ್ತು ಈ ಒಂದು ಭಗವಂತ ಧೈರ್ಯ ತುಂಬಕ್ಕೆ ಒಂದು ಶಕ್ತಿ ಭಗವಂತ ಕರುಣಿಸ್ಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ ಸರ್. ಥ್ಯಾಂಕ್ ಯು ಸ್ವರೂಪ್ ಅವರೇ. ಎಲ್ಲರೂ ಹೇಳೋದು ಅದನ್ನೇ, ಮಾತೃಮೂರ್ತಿ ಚೆನ್ನಮ್ಮನವರು ಅನ್ನೋದನ್ನೇ ಎಲ್ಲರೂ ನೆನಪಿಸಿಕೊಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.